ಬೆಂಕಿ ಬಿಸಿಲಿಗೆ ಬಸವಳಿದ ಗದಗ ಮಂದಿ. ಮಡಿಕೆ ನೀರು ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು. ದೇಹ ತಂಪು ಮಾಡಿಕೊಳ್ಳಲು ಜನರು ನಾನಾ ಕಸರತ್ತು ಮಾಡ್ತಾ ಇದ್ದಾರೆ. ಬಡವರ ಫ್ರಿಡ್ಜ್ಗೆ ಫುಲ್ ಡಿಮ್ಯಾಂಡ್. ಮಡಿಕೆ ಖರೀದಿಗೆ ಮುಗಿಬಿದ್ದ ಜನರು. ಬಡವರ ಫ್ರಿಡ್ಜ್ಗೆ ಮುಗಿಬಿದ್ದ ಶ್ರೀಮಂತರು. ಬಡವರು ಮಾತ್ರವಲ್ಲ, ಶ್ರೀಮಂತರಿಂದಲೂ ಬಡವರ ಫ್ರಿಡ್ಜ್ ಖರೀದಿ. ಮಡಿಕೆ ನೀರು ಕುಡಿದು ದೇಹ ತಂಪು ಮಾಡಿಕೊಳ್ತಾ ಇರೋ ಜನ. ಫ್ರಿಡ್ಜ್ಗಿಂತಲೂ ಮಡಿಕೆಯಲ್ಲಿನ ನೀರು ಆರೋಗ್ಯಕ್ಕೆ ಒಳ್ಳೆಯದು. ವೈದ್ಯರ ಸಲಹೆಯಂತೆ ಮಡಿಕೆ ಖರೀದಿ ಮಾಡ್ತಾ ಇರೋ ಜನರು ಮನೆಯಲ್ಲಿ ಫ್ರಿಡ್ಜ್ ಇದೆ, ನಾವು ಫ್ರಿಡ್ಜ್ ನೀರು ಕುಡಿಯಲ್ಲ, ಮಡಿಕೆ ನೀರೇ ಬೆಸ್ಟ್ ಅಂತಿರೋ ಜನ. ಮಡಿಕೆ ಮಾರಾಟಗಾರರು ಫುಲ್ ಖುಷ್. ಮಡಿಕೆ ವ್ಯಾಪಾರ ಬಲು ಜೋರು, ವ್ಯಾಪಾರಸ್ಥರು ಫುಲ್ ಖುಷ್. ಮಳೆಗಾಲದಲ್ಲಿ 200 ವ್ಯಾಪಾರ, ಈಗ 2 ರಿಂದ 3 ಸಾವಿರ ವ್ಯಾಪಾರ. ಬೆಂಕಿ ಬಿಸಿಲಿಗೆ ಕರುನಾಡು ಬೆಂದು ಹೋಗ್ತಾ ಇದೆ. ಉರಿ ಬಿಸಿಲಿಗೆ ಕರುನಾಡಿನ ಮಂದಿ ವಿಲ ಅಂತಿದ್ದಾರೆ. ಹೀಗಾಗಿ ಜನರು ತಮ್ಮ ದೇಹವನ್ನ ತಂಪಾಗಿಡ್ಲು ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಈ ನಡುವೆ ಗದಗ ಜಿಲ್ಲೆಯಲ್ಲಿ ಬಡವರ ಫ್ರಿಡ್ಜ್ ಅಂತಲೇ ಫೇಮಸ್ ಆಗಿರೋ ಮಣ್ಣಿನ ಮಡಿಕೆಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಮಡಿಕೆ ನೀರು ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು ಅಂತ ಶ್ರೀಮಂತ ಜನರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಈ ನಡುವೆ ಬೆಂಕಿ ಬಿಸಿಲಿಗೆ ಬಸವಳಿದ ಜನರಿಗೆ ಮಳೆರಾಯ ಕೂಲ್ ಮಾಡಿದ್ದಾನೆ. ಬೆಂಕಿ ಕೆಂಡದಂತಹ ಬಿಸಿಲಿಗೆ ಗದಗ ಜನರು ವಿಲ. ದೇಹ ತಂಪು ಮಾಡಿಕೊಳ್ಳಲು ಜನರ ನಾನಾ ಕಸರತ್ತು. ಬಡವರ ಫ್ರಿಡ್ಜ್ಗೆ ಫುಲ್ ಡಿಮ್ಯಾಂಡ್. ಮಡಿಕೆ ಖರೀದಿಗೆ ಮುಗಿಬಿದ್ದ ಜನರು. ಶ್ರೀಮಂತ ಜನರಿಂದಲೂ ಬಡವರ ಫ್ರಿಡ್ಜ್ಗೆ ಭಾರಿ ಬೇಡಿಕೆ. ಮಡಿಕೆ ಖರೀದಿಯ ಭರಾಟೆ ಜೋರು. ಗದಗ ಜಿಲ್ಲೆಯ ಜನರು ತಂಪು ಕೂಲ್. ಹೌದು, ಗದಗ ಜಿಲ್ಲೆಯಲ್ಲಿ ಬಿಸಿಲಿಗೆ ಬೆಂಡಾದ ಜನರು ಉತ್ತಮ ಆರೋಗ್ಯಕ್ಕಾಗಿ ಬಡವರ ಫ್ರಿಡ್ಜ್ಗೆ ಮೊರೆ ಹೋಗಿದ್ದಾರೆ. ಮಣ್ಣಿನ ಮಡಿಕೆಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದು, ಗದಗ ನಗರದಲ್ಲಿ ಮಡಿಕೆ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಇಲ್ಲಿ ಬಡವರು ಮಾತ್ರವಲ್ಲ, ಈ ಬಡವರ ಫ್ರಿಡ್ಜ್ ಖರೀದಿಗೆ ಶ್ರೀಮಂತರು ಮುಗಿಬಿದ್ದಿದ್ದಾರೆ. ಮಡಿಕೆ ನೀರು ಕುಡಿದು ದೇಹ ತಂಪು ಮಾಡಿಕೊಳ್ಳಲು ಜನ ಮುಂದಾಗಿದ್ದಾರೆ. ಫ್ರಿಡ್ಜ್ಗಿಂತಲೂ ಮಡಿಕೆಯಲ್ಲಿನ ನೀರು ಆರೋಗ್ಯಕ್ಕೆ ಒಳ್ಳೆಯದು ಅಂತ ವೈದ್ಯರು ಸಲಹೆಯನ್ನ ನೀಡ್ತಾ ಇದ್ದಾರೆ. ವಿಪರೀತ ಬಿಸಿಲಿನ ಝಳಕ್ಕೆ ದೇಹದಲ್ಲಿನ ನೀರಿನ ಅಂಶ ಕೊರತೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜನರು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇವನೆ ಮಾಡುವಂತೆ ವೈದ್ಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಫ್ರಿಡ್ಜ್ನಲ್ಲಿನ ಅತಿಯ ತಂಪು ನೀರು ಕುಡಿಯದಂತೆ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಹೀಗಾಗಿ ಶ್ರೀಮಂತರು ಕೂಡ ಈಗ ಮಡಿಕೆಗೆ ಮೊರೆ ಹೋಗಿದ್ದಾರೆ. ಮನೆಯಲ್ಲಿ ಫ್ರಿಡ್ಜ್ ಇದೆ, ನಾವು ಫ್ರಿಡ್ಜ್ ನೀರು ಕುಡಿಯೋಲ್ಲ, ಮಡಿಕೆ ನೀರೇ ಬೆಸ್ಟ್ ಅಂತಿದ್ದಾರೆ ಗದಗ ಜನರು. ಹೀಗಾಗಿ ಮಡಿಕೆ ವ್ಯಾಪಾರ ಬಲು ಜೋರು ಆಗ್ತಾ ಇದ್ದು, ವ್ಯಾಪಾರಸ್ಥರು ಫುಲ್ ಖುಷ್ ಆಗಿದ್ದಾರೆ. ಮಳೆಗಾಲದಲ್ಲಿ 200 ವ್ಯಾಪಾರ ಮಾಡ್ತಾ ಇದ್ದ ಮಡಿಕೆ ವ್ಯಾಪಾರಸ್ಥರು ಈಗ 2 ರಿಂದ 3 ಸಾವಿರ ವ್ಯಾಪಾರವನ್ನ ನಡೆಸ್ತಾ ಇದ್ದಾರೆ. 200 ರಿಂದ 500 ಬೆಲೆಯ ಮಡಿಕೆಗಳು ಭರ್ಜರಿ ಮಾರಾಟ ಆಗ್ತಾ ಇವೆ. ಮಡಿಕೆ ಮಾರಾಟ ಮಾಡುವ ಮಹಿಳೆ ಖುಷಿಯನ್ನ ಹಂಚಿಕೊಂಡಿದ್ದು ಹೀಗೆ. ಗದಗದಲ್ಲೇ ಬಿಸಿಲಿನ ಪ್ರತಾಪಕ್ಕೆ ಪರ್ಯಾಯವಾಗಿ ತಂಪು ನೀರು ಕುಡಿಯಲು ಮಡಿಕೆ ಮೊರೆ ಹೋಗಿದ್ದಾರೆ. ಹೀಗಾಗಿ ಮಡಿಕೆಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಮಡಿಕೆಯಲ್ಲಿ ನೀರು ಕುಡಿಯೋದ್ರಿಂದ ಆರೋಗ್ಯ ಒಳ್ಳೆಯದು ಆಗಿದೆ. ಅತಿ ಹೆಚ್ಚು ಜನರು ಮಡಿಕೆ ಖರೀದಿಯ ಭರಾಟೆ ಜೋರಾಗಿದೆ. ಬ್ಯೂರೋ ರಿಪೋರ್ಟ್ ಗಣೇಶ್, NKS TV4 ಗದಗ. ಈಗ ನಾವು ಒಂದು 10-15-20 ವರ್ಷ ಆತ್ ಬಿಡ್ರಿ ಇಲ್ಲಿ ಎಲ್ಲ ಮಾರಾಕತ್ತಿ. 20-30 ವರ್ಷ ಆತ್ರಿ ಸರ್ ಇಲ್ಲಿ ಮಾರಾಕತ್ತಿ. ಬಿಸಿಲು ಭಾಳ ಇದ್ದದಕ್ಕೆ ಜನ ಬರಾಕತ್ತಾರಿ ಸರ್. ಆದ್ರೆ ಏನೈತಿ, ಎಷ್ಟು ದಿನ ಆದ್ರೂ ಇದ್ದಿದ್ದಿಲ್ರಿ. ಈಗ ಒಂದು 2-3 ವರ್ಷ ಆತ್ರಿ, ಕೊರೋನಾ ಬಂತು ನೋಡ್ರಿ, ಅವಾಗಲಿಂದ ಸ್ವಲ್ಪ ಬರಾಕತ್ತಾರಿ ಜನ. ಮೊದಲು ಏನು ಇದ್ದಿಲ್ರಿ ಸರ್, ಸುಮ್ಮನೆ ನಾವು ಒಂದು ನಮ್ದು ಹುಟ್ಟಿದ ದಾಂಡೆ ರೀ ಮಾಡ್ಕೊಂತ ಹೊಂಟಿದ್ದೀವಿ. ಆದರೂ ಜನ ಇದ್ದಿದ್ದಿಲ್ರಿ. ಈಗೇನು ಅದು ಕೊರೋನಾ ಬಂತು ನೋಡ್ರಿ, ಅವಾಗ್ಲಿಂದ ಚಲೋ ಆಗೈತ್ರಿ ಸರ್. ಇದರಿಂದ ಊಟ ಮಾಡ್ಬೇಕು, ಇದರಿಂದ ನೀರು ಕುಡಿಬೇಕು, ಇದರಿಂದ ಅಡುಗೆ ಎಲ್ಲ ಉಪಯೋಗ ಮಾಡ್ಬೇಕಂತೆ ಅನ್ನೋರು ಬರಾಕತ್ತಾರ ಈಗ. ಒಬ್ರಿಗೊಬ್ರು ಮಾತಾಡ್ಕೊಂಡು ಎಲ್ಲರೂ ಮತ್ತೆ ಇಲ್ಲೇ ಬರಾಕತ್ತಾರ. ಈಗ ಸ್ವಲ್ಪ ವ್ಯಾಪಾರ ಚಲೋ ಆಗಾಕತ್ತೈತ್ರಿ, ಇಲ್ಲ ಅಂತ ಹೇಳಾಗಿಲ್ರಿ, ಆಕತ್ರಿ. ಆದೇನು ಪ್ಲಾಸ್ಟಿಕ್ ಇಂದ್ರಂದು ಉಪಯೋಗ ಮಾಡಬಾರ್ದು ಅನ್ನೋರು ಬರ್ತಾರ್ರಿ. ಇಲ್ಲ ಇದೇನು ಬಿಡ ಮಣ್ಣಿಂದ ಒಡೆದು ಹೋಗತ್ತ ಅನ್ನೋರು ಏನೈತಿ ಹೋಗ್ತಾರ. ನಾವೇ ತಲೆ ಕೆಡ್ಸ್ಕೊಳಲ್ರಿ ಅವ್ರ ಸಂಬಂಧ. ಆದ್ರೆ ಅವರು ವ್ಯಾಪಾರ ಮಾಡಲಿ, ಪ್ಲಾಸ್ಟಿಕ್ ಮಾಡೋರು ಎದಕ್ಕೆ ಉಪಯೋಗ ಮಾಡ್ಬೇಕು, ಅದಕ್ಕೆ ಉಪಯೋಗ ಮಾಡ್ಬೇಕ್ರಿ. ಇದ್ರದ್ದು ಏನೈತಿ, ಇದನ್ನು ಉಪಯೋಗ ಮಾಡ್ಬೇಕು. ಇದು ಆರೋಗ್ಯ ಚಲೋ ಇರ್ತೈತ್ರಿ. ಅದ್ರ ತಿಂದ್ರೆ ಏನಾಗತ್ರಿ ಸರ್, ಅದರಂದು ಆರೋಗ್ಯ ಕೆಟ್ಟೋಗತ್ರಿ. ಇದರಂದಾರ ಉಪಯೋಗ ಮನುಷ್ಯನಿಗೆ ಆರೋಗ್ಯ ಒಳ್ಳೆ ಇರ್ತೈತ್ರಿ. ಅವಾಗ 100 ವರ್ಷ 110 ವರ್ಷ ಬಾತಿದ್ರು. ಈಗ 50-60 ವರ್ಷ ಆತ ಅನ್ನೋದ್ರಾಗ ಹೊಂಟ ಬಿಡ್ತಾರ್ರಿ ಸರ್. ಯಾಕೆ ಹೇಳ್ರಿ, ಅದ್ರಂದ ಎಲ್ಲ ತಿಂದದ್ರಾಗ ತಿಂದದ್ಕ ಜನಕ್ಕೆ ಹಿಂಗೆ ಎಲ್ಲ ಜಡ್ ಬರಾಕತ್ತಾವ.
ರೇಟ್ 300, 350, 250 ಹಿಂಗೆ ಅದಾವ್ರಿ. 20 ರೂಪಾಯಿ ಅದಾವ್ರಿ. ಪಣತಿ, ಮುಚ್ಚುಳ, ಗಡಿಗೆ 80, 50, 60 ಹಿಂಗೆ ಎಲ್ಲ ವ್ಯಾಪಾರ. ಸರ್ ಬಿಸಿಲು ಭಾಳ ಇದೆ ಸರ್. ಬಿಸಿಲಿಂದಾಗೆ ನೋಡೋಕೆ ಆಗ್ತಿಲ್ಲ, ತಡ್ಕೊಳಕ್ಕೂ ಆಗ್ತಿಲ್ಲ. ಬಾಡಿ ಫುಲ್ ಡಿಹೈಡ್ರೇಷನ್ ಆಗ್ತಿದೆ. ಸೊ ಬಾಡಿ ಡಿಹೈಡ್ರೇಷನ್ ಕಂಟ್ರೋಲ್ ಮಾಡಬೇಕಂದ್ರೆ ಅಫ್ಕೋರ್ಸ್ ನಮಗೆ ಕೋಲ್ಡ್ ವಾಟರ್ ಬೇಕೇ ಬೇಕು. ಬಟ್ ಕೋಲ್ಡ್ ವಾಟರ್ ಬೇಕಂದ ತಕ್ಷಣ ನಾವು ಫ್ರಿಜ್ ನೀರು ಕುಡಿಯೋದಕ್ಕಿಂತ ಮಡಿಕೆ ವಾಟರ್ ಕುಡಿಯೋದು ಭಾಳ ಬೆನಿಫಿಟ್ ಸರ್ ಕಂಪೇರ್ ಟು ಫ್ರಿಜ್ ವಾಟರ್. ಮಡಿಕೆ ನೀರು ತುಂಬ ಯೂಸ್ಫುಲ್. ಆಮೇಲೆ ಇವಾಗೆಲ್ಲ ಹೊಸದಾಗಿ ಬಾಟಲ್ ಶೇಪಲ್ಲಿ ಕೂಡ ಮಡಿಕೆಗಳು ಬರ್ತಾ ಇದ್ದಾವೆ. ಕುಡಿಯೋದಕ್ಕೂ ಖುಷಿ, ನೋಡೋದಕ್ಕೂ ಖುಷಿ. ಸೊ ಬಿ ಹೆಲ್ದಿ, ಸೇಫ್ ಹೆಲ್ದಿ ಅಂತ ಹೇಳ್ತೀನಿ ಸರ್ ಮಡಿಕೆ ನೀರು ಕುಡಿಯೋದ್ರಿಂದ.